ಹಾಯ್ ನಮಸ್ಕಾರ. ಲಕ್ಷ್ಮೀ ಬಾರಮ್ಮ ಸೀರಿಯಲಲ್ಲಿ ಸಂಚಿಕೆ 405ರಲ್ಲಿ ಏನಾಗಿದೆ ನೋಡೋಣ ಬನ್ನಿ. ಇಲ್ಲಿ ಕೀರ್ತಿ ಮತ್ತೆ ಕಾವೇರಿ ಒಂದು ಬೆಟ್ಟದ ಮೇಲೆ ಇರ್ತಾರೆ. ಇಲ್ಲಿ ಅವರಿಬ್ಬರ ನಡುವೆ ಜಗಳ ಕೂಡ ಆಗಿರುತ್ತೆ. ಅದೇ ರೀತಿ ನಿಮ್ಮ ಸತ್ಯ ಎಲ್ಲ ಈಗ ಬಯಲಾಗುತ್ತೆ ಅಂತ ಕೀರ್ತಿ ಕೂಡ ಹೇಳ್ತಾ ಇರ್ತಾಳೆ. ಬಟ್ ಆದ್ರೆ ಈಗ ವೈಷ್ಣವ್ ಮತ್ತೆ ಲಕ್ಷ್ಮಿ ಇಬ್ರು ಕೂಡ ಬರ್ತಾರೆ. ಆಗ ನಿಮ್ಮ ಸತ್ಯ ಮತ್ತೆ ಮಿಥ್ಯ ಪ್ರತಿಯೊಂದು ಕೂಡ ಅವ್ರಿಗೆ ಗೊತ್ತಾಗುತ್ತೆ. ಆಗ ನಿಮ್ಗೆ ಎಷ್ಟು ಅವಮಾನ ಆಗುತ್ತೆ ಅಂತ ಆಗ ಗೊತ್ತಾಗುತ್ತೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಕಾವೇರಿ ಕೀರ್ತಿ ಕೈಯಿಂದ ತಕ್ಷಣ ಗನ್ ಕಿತ್ಕೊಂಡು, ನೋಡ್ ಕೀರ್ತಿ, ನೀನಾದ್ರೂ ಆ ರೀತಿ ನನ್ನ ಮಗನಿಗೆ ಈ ರೀತಿ ಪ್ರತಿಯೊಂದು ವಿಷಯನ ಗೊತ್ತಾಗ್ಬಿಟ್ರೆ ನಾನು ಇಲ್ಲಿಂದ ಸತ್ತು ಹೋಗ್ತೀನಿ. ಆಗ ಈ ಗನ್ನು ನಿಂದು ಇಲ್ಲಿ ಕರ್ಕೊಂಬಂದಿರೋದು ನಿನಗೆ ಮಾತ್ರ ಗೊತ್ತು. ಆಗ ನಿನ್ನೆ ಸ್ಟೇಷನ್ ಕರ್ಕೊಂಡೋಗಿ ನಿನ್ನೆ ಹಾಕ್ತಾರೆ ಜೈಲಿಗೆ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲಿ ವೈಷ್ಣವ್ ಮತ್ತೆ ಲಕ್ಷ್ಮಿ ಕೂಡ ಇಬ್ರು ಅದೇ ಬೆಟ್ಟಕ್ಕೆ ಬರ್ತಾ ಇರ್ತಾರೆ. ಬರುವ ದಾರಿಲಿ ಲಕ್ಷ್ಮಿಗೆ ಸ್ವಲ್ಪ ಹೊಟ್ಟೆ ನೋವು ಕಾಣಿಸುತ್ತೆ. ಆಗ ಅದನ್ನ ಅವಳು ವೈಷ್ಣವ್ಗೆ ಹೇಳೋದಿಲ್ಲ. ಹೇಳಿದ್ರೆ ಅಕಸ್ಮಾತ್ ಹಾಸ್ಪಿಟ್ಲಿಗೆ ಹೋಗೋಣ ಹಂಗೆ ಹಿಂಗೆ ಅಂತೆಲ್ಲ ಹೇಳ್ತಾರೆ ಅಂದ್ಬಿಟ್ಟು ಅದನ್ನ ಹೇಳ್ದಲೇ ಅದನ್ನ ಮರೆ ಮುಚ್ಕೊಂಡು ಅವಳು ಕೂಡ ಬೆಟ್ಟಕ್ಕೆ ಬರ್ತಾರೆ. ಮತ್ತೆ ಇಲ್ಲಿ ಸುಪ್ರೀತಾ ಮತ್ತೆ ವೈಷ್ಣವ್ ಅವರಪ್ಪ ಇಬ್ರು ಕೂಡ ಡಿಸ್ಕಷನ್ ಮಾಡ್ತಾ ಇರ್ತಾರೆ. ಇಲ್ಲೇನಾದ್ರೂ ಕೀರ್ತಿ ಮತ್ತೆ ಕಾವೇರಿ ಸೇರ್ಕೊಂಡ್ಬಿಟ್ಟು ಏನಾದ್ರು ಕೀರ್ತಿನ ಮದುವೆ ಮಾಡಿಸ್ತೀನಿ ಅಂತ ಭಾಷೆ ತಗೊಂಡಿದ್ರೆ ಅಂತೆಲ್ಲ ವೈಷ್ಣವರ ಅಪ್ಪಗೆ ಸುಪ್ರೀತಾ ಅವರು ಹೇಳ್ತಾ ಇರ್ತಾರೆ. ಬಟ್ ಆದ್ರೆ ಇದನ್ನ ವೈಷ್ಣವರ ತಂದೆ ಒಪ್ಕೊಳೋದಿಲ್ಲ. ನೋಡು ಸುಪ್ರೀತಾ, ನಾನು ಅವಳನ್ನ ಮುಂಚೆನೆ ನೋಡ್ತಾ ಇರ್ತೀನಿ, ಮಗನ ವಿಷಯದಲ್ಲಿ ಮಾತ್ರ ಅವಳು ಆ ರೀತಿ ಡಿಸಿಷನ್ ತಗೊಳೋದೇ ಇಲ್ಲ ಅಂತೆಲ್ಲ ಅವರಿಬ್ಬರ ನಡುವೆ ವಾಗ್ವಾದ ನಡೀತಾ ಇರ್ತೈತೆ. ಆದ್ರೆ ಸುಪ್ರೀತಾ ಮಾತ್ರ ಇಲ್ಲ ಅಣ್ಣ, ಅವರು ಸರಿ ಇಲ್ಲ, ತುಂಬಾ ಕ್ರಿಮಿನಲ್ ಮೈಂಡು ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದ್ರೆ ಇಲ್ಲಿ ಕಾವೇರಿ ಮಾತ್ರ ಗನ್ ತಗೊಂಡು, ನೋಡು ಕೀರ್ತಿ, ನೀ ಎದ್ರು ಆ ರೀತಿ ಮಾಡಿದ್ರೆ ನಾನು ಶೂಟ್ ಮಾಡ್ಕೊಂಡು ಸತ್ತೋಗ್ತೀನಿ ಅಂತೆಲ್ಲ ಹೇಳ್ತಾ ಇರ್ತಾಳೆ. ತಕ್ಷಣ ಕೀರ್ತಿಗೆ ತುಂಬಾ ಭಯ ಆಗುತ್ತೆ. ಅತ್ತೆ ಪ್ಲೀಸ್ ಆ ರೀತಿ ಎಲ್ಲ ಮಾಡಕ್ ಹೋಗ್ಬೇಡಿ, ಪ್ಲೀಸ್ 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 ಅಂತ ಅವಳು ಹಿಂದೆನೇ ಹೋಗ್ತಾ ಇರ್ತಾಳೆ. ಬಟ್ ಆದ್ರೆ ಕಾವೇರಿ ಹಿಂದೆ ಹಿಂದೆ ಹೋಗ್ತಾ ಇರ್ತಾಳೆ. ನೋಡು, ನೀನು ಸಾವಿಗೆ ಮಾತ್ರ ಹೆದರಲ್ಲ, ಬಟ್ ಅದೇ ರೀತಿ ಸೋಲು ಕೂಡ ನಾನು ಒಪ್ಕೊಳಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಇಲ್ಲಿ ಲಕ್ಷ್ಮಿ ಮತ್ತೆ ವೈಷ್ಣವ್ ಇಬ್ರು ಕೂಡ ಬೆಟ್ಟ ಹತ್ತಿ ಬರ್ತಾ ಇರ್ತಾರೆ. ಬರುವಾಗ ಇಲ್ಲಿ ಲಕ್ಷ್ಮಿಗೆ ತುಂಬಾ ಸುಸ್ತಾಗುತ್ತೆ, ಬೆಟ್ಟ ಹತ್ತಲಿಕ್ಕೆ ಆಗ್ತಿರಲ್ಲ. ಇದು ನೋಡಿದ ತಕ್ಷಣ ವೈಷ್ಣವ್ ಲಕ್ಷ್ಮಿ ಬನ್ನಿ ಹಾಸ್ಪಿಟ್ಲಿಗೆ ಹೋಗೋಣ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಆದ್ರೆ ಲಕ್ಷ್ಮಿ ಮಾತ್ರ ಮಾತು ಕೇಳೋದಿಲ್ಲ. ನೋಡಿ ವೈಷ್ಣವ್, ಇಲ್ಲಿ ಸತ್ಯ ಬಯಲಾಗುತ್ತೆ, ಸತ್ಯಕ್ಕಿಂತ ಮುಖ್ಯವಾಗಿರೋದು ಏನೂ ಇಲ್ಲ ಅಂತೆಲ್ಲ ಹೇಳ್ತಾ ಇರ್ತಾಳೆ. ಬಟ್ ಆದ್ರೆ ಅದಕ್ಕೆ ವೈಷ್ಣವ್ ಹೇಳ್ತಾನೆ, ನೋಡಿ ಲಕ್ಷ್ಮಿ ಅವರೇ, ಸತ್ಯ ಸತ್ಯವಾಗಿರುತ್ತೆ ಯಾವತ್ತಿದ್ರು, ಅದನ್ನ ನೆಕ್ಸ್ಟ್ ಡೇ ಬೇಕಾದ್ರೆ ನೀವು ಕೇಳ್ಬೋದು ಅಂತೆಲ್ಲ ಹೇಳ್ತಾ ಇರ್ತಾನೆ. ಬಟ್ ಆದ್ರೆ ಲಕ್ಷ್ಮಿ ಕೇಳೋದಿಲ್ಲ. ಬನ್ನಿ ಈಗ ಹೋಗ್ಲೇಬೇಕು ಅಂತೆಲ್ಲ ಹೇಳ್ತಾಳೆ. ಆದ್ರೆ ಇಲ್ಲಿ ಕೀರ್ತಿ ಮತ್ತೆ ಕಾವೇರಿ ನಡುವೆ ಜಗಳ ಆಗ್ತಿರುತ್ತೆ. ಬಟ್ ಇಲ್ಲಿ ಕೀರ್ತಿ ಬೇಡ ಅತ್ತೆ ಬೇಡ ಅತ್ತೆ ಅಂತ ಅವಳಿಂದ ಹೋಗ್ತಾ ಇರ್ತಾಳೆ. ಬಟ್ ಆದ್ರೆ ಇಲ್ಲಿ ಕಾವೇರಿ ಮಾತ್ರ ಹಿಂದೆ ಹಿಂದೆ ಹೋಗ್ತಾ ಇರ್ತಾಳೆ. ಹಿಂದಗಡೆ ಒಂದು ಫುಲ್ಲು ಪ್ರಪಾತ ಇರುತ್ತೆ. ಇಲ್ಲಿ ಇನ್ನೇನು ಆ ಕಾವೇರಿನ ಹಿಡ್ಕೋಬೇಕು ಅನ್ನೋದ್ರಲ್ಲಿ ಕೀರ್ತಿ ಜಾರಿ ಕೆಳಗೆ ಬೀಳ್ತಾಳೆ. ತಕ್ಷಣ ಕಾವೇರಿ ಕೂಡ ಅವಳನ್ನ ನೂಕ್ತಾಳೆ. ನೂಕಿದ ತಕ್ಷಣ ಅವಳು ಸೀದಾ ಇಳಿಜಾರಿನ ಕಡೆಗೆ ಬೆಟ್ಟದ ಕೆಳಗಡೆ ಹೋಗ್ತಾ ಇರ್ತಾಳೆ. ಆದ್ರೆ ಕಾವೇರಿ ಮಾತ್ರ ನಿಂತ್ಕೊಂಡು ನೋಡ್ತಾ ಇರ್ತಾಳೆ, ಹೋಗಿ ಸಾಯ್ಲಿ ಅಂತ ಅದೇ ರೀತಿ ನೋಡ್ತಾ ಇರ್ತಾಳೆ. ಇಲ್ಲಿ ಕೀರ್ತಿ ಮಾತ್ರ ಉಳ್ಕೊಂಡು ಕೆಳಗಡೆ ಹೋಗ್ತಾ ಇರ್ತಾಳೆ. ಆದ್ರೆ ಇಲ್ಲಿ ಅವಳನ್ನ ಕಾಪಾಡ್ಲಿಕ್ಕೆ ಯಾರು ಕೂಡ ಅಲ್ಲಿ ಇರೋದಿಲ್ಲ. ವೈಷ್ಣವ್ ಮತ್ತು ಲಕ್ಷ್ಮಿ ಇಬ್ರು ಕೂಡ ಇನ್ನು ಬರ್ತಾ ಇರ್ತಾರೆ. ಇದಿಷ್ಟು ಈ ಸಂಚಿಕೆ ನಡೆದ ವಿಷಯ ಆಗಿತ್ತು. ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಶೇರ್ ಮಾಡಿ, ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಥ್ಯಾಂಕ್ ಯು.